ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ ನಾವು ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಈ ಮೂರು ಹೇಗೆ ವರ್ಕ್ ಆಗುತ್ತೆ, ಇದರ ಡಿಫ್ರೆನ್ಸ್ ಏನು, SMC ನಲ್ಲಿ ಯಾಕೆ ನಾವು ಈ ಮೂರಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತೀವಿ ಅಂತ ಒನ್ ಬೈ ಒನ್ ತಿಳ್ಕೊಂತ ಹೋಗೋಣ. ಸೊ ಈ ವಿಡಿಯೋ ನೋಡಿದ್ಮೇಲೆ ನಿಮಗೆ ಆರ್ಡರ್ ಬ್ಲಾಕ್ ಪ್ರಾಪರ್ ಆಗಿ ಹೇಗೆ ಡ್ರಾ ಮಾಡಬೇಕು, ಮತ್ತೆ ಆರ್ಡರ್ ಫ್ಲೋ ನ ಹೇಗೆ ಐಡೆಂಟಿಫೈ ಮಾಡಬೇಕು, ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ನ ಹೇಗೆ ಐಡೆಂಟಿಫೈ ಮಾಡಬೇಕಂತ ಕ್ಲಾರಿಟಿ ಸಿಗುತ್ತೆ. ಈಗ ನೋಡಿ, ಯಾವ್ದಾದ್ರು ಒಂದು ಸ್ಟಾಕ್ ನಮಗೆ ಒಂದು ಹೈಯರ್ ಹೈ, ಹೈಯರ್ ಲೋ, ಹೈಯರ್ ಹೈ ಫಾರ್ಮೇಷನ್ ಕ್ರಿಯೇಟ್ ಆಗ್ತದೆ ಅಂತ ತಿಳ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಇದು ಹೈಯರ್ ಹೈ, ಹೈಯರ್ ಲೋ ಅಂಡ್ ಹೈಯರ್ ಹೈ. ಸೊ ಈಗ ನೆಕ್ಸ್ಟ್ ಚಾಲೆಂಜಿಂಗ್ ಜಾಬ್ ಏನಂತಂದ್ರೆ, ಇದು ಪುಲ್ ಬ್ಯಾಕ್ ಬರೋ ಟೈಮಲ್ಲಿ, ಅಂದ್ರೆ ರಿಟ್ರೇಸ್ಮೆಂಟ್ ಬರೋ ಟೈಮಲ್ಲಿ ಯಾವ ಲೊಕೇಶನ್ ಇಂದ ಸಪೋರ್ಟ್ ತಗೊಂಡು ಮೇಲೆ ಹೋಗುತ್ತೆ ಅಂತ ನಮ್ಗೆ ಗೊತ್ತಿರಲ್ಲ. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ, ಫಿಬೊನಾಕಿನ ಯೂಸ್ ಮಾಡ್ತೀವಿ, ಇಲ್ಲ ಕೆಲವು ಲೀಡಿಂಗ್ ಇಂಡಿಕೇಟರ್ಸ್ ನ ಯೂಸ್ ಮಾಡ್ತೀವಿ. ಸೊ ಈಗ ಪ್ಯೂರ್ SMC ನ ಅಂದ್ರೆ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ನ ಬೇಸಿಸ್ ಆಗಿ ಇಟ್ಕೊಂಡು ಎಲ್ಲಿಂದ ಬೌನ್ಸ್ ಆಗುತ್ತೆ ಅಂತ ಹೀಗೆ ಐಡೆಂಟಿಫೈ ಮಾಡೋದು. ಎನಿ ಟೈಮ್ ಫ್ರೇಮ್, ಎನಿ ಅಸೆಟ್ ಇದು ವರ್ಕ್ ಆಗುತ್ತೆ. ಸೊ ಈಗ ಮಾರ್ಕೆಟ್ ಯಾವತ್ತು ಮೂರು ಆಸ್ ಪರ್ SMC ಪ್ಯೂರ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ ಪ್ರಕಾರ ಮೂರು ಝೋನ್ಗೆ ರೆಸ್ಪೆಕ್ಟ್ ಕೊಡುತ್ತೆ. ಒಂದು ಬಂದು ಆರ್ಡರ್ ಫ್ಲೋ. ಆರ್ಡರ್ ಫ್ಲೋ ಅಂತಂದ್ರೆ ನಮಗೆ ಈ ಝೋನ್ ಏನಿದೆ, ಈ ರ್ಯಾಲಿನ ನೀವು ಅಬ್ಸರ್ವ್ ಮಾಡಿ, ಈ ರ್ಯಾಲಿಗೆ ಒಂದು ಆರ್ಡರ್ ಫ್ಲೋ ಕ್ರಿಯೇಟ್ ಆಗಿರುತ್ತೆ. ಸೊ ಆರ್ಡರ್ ಫ್ಲೋ ನಾವು ಎಕ್ಸಾಕ್ಟ್ಲಿ ಈ ಝೋನ್ಸ್, ಇದು ಬಂದು ಆರ್ಡರ್ ಕಲೆಕ್ಷನ್ ಅಥವಾ ಆರ್ಡರ್ ಫ್ಲೋ ಅಂತ ಕರಿತೀವಿ. ಸೊ ಈ ಝೋನ್ ಅಲ್ಲಿ ಪ್ರೈಸ್ ನೆಕ್ಸ್ಟ್ ಟೈಮ್ ಪುಲ್ ಬ್ಯಾಕ್ ಬರುತ್ತಲ್ವಾ. ಸೊ ಈ ತರ ಪುಲ್ ಬ್ಯಾಕ್ ಬರೋ ಟೈಮಲ್ಲಿ ಈ ಆರ್ಡರ್ ಫ್ಲೋಗೆ ಟಚ್ ಮಾಡಿ ಅಲ್ಲಿಂದ ಪ್ರೈಸ್ ಅನ್ನೋದು ನೆಕ್ಸ್ಟ್ ಬೌನ್ಸ್ ಆಗಕ್ಕೆ ಶುರುವಾಗುತ್ತೆ. ಇದು ಒಂದು ಸೆನಾರಿಯೋ, ಆರ್ಡರ್ ಫ್ಲೋ ಇಂದ ಬಂದು ಪ್ರೈಸ್ ಬೌನ್ಸ್ ಆಗೋದು. ನೆಕ್ಸ್ಟ್ ಎರಡನೇ ಸೆನಾರಿಯೋ ಬಂದು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಆರ್ಡರ್ ಬ್ಲಾಕ್ ಬಂದು ಬಾಟಮ್ ಅಲ್ಲಿ, ಓಕೆನಾ, ಈ ಝೋನ್ ಅಲ್ಲಿ ಇದನ್ನ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ನಾವು ಇನ್ನು ಡೀಪ್ ಆಗಿ ಹೋದ್ರೆ ಮಿಟಿಗೇಟೆಡ್, ಅನ್ಮಿಟಿಗೇಟೆಡ್ ಆರ್ಡರ್ ಬ್ಲಾಕ್ಸ್ ಅಂತ ಕರಿತೀವಿ, ಎಕ್ಸ್ಟ್ರೀಮ್ ಮತ್ತೆ ಅರ್ಲಿ ಆರ್ಡರ್ ಬ್ಲಾಕ್ಸ್ ಅಂತಾನೂ ಕರಿತೀವಿ. ಸೊ ಈಗ ನಾನು ನಿಮಗೆ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಮಾತ್ರ ತೋರಿಸ್ಕೊಡ್ತೀನಿ. ಈ ಬಾಟಮ್ ಝೋನ್ ಏನಿದೆ, ಇಲ್ಲಿ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್. ಸೊ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನಮಗೆ ಆರ್ಡರ್ ಬ್ಲಾಕ್ ಆಗಿರುತ್ತೆ. ಸೊ ಎಷ್ಟೊಂದ್ಸಲಿ ಪ್ರೈಸು ಈ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಹತ್ರ ಬಂದು ಮತ್ತೆ ಅಲ್ಲಿಂದ ಮೇಲೆ ಹೋಗಕ್ಕೆ ಶುರುವಾಗುತ್ತೆ. ಸೊ ಈ ತರ ಆರ್ಡರ್ ಬ್ಲಾಕ್ ಅಲ್ಲಿ ಬಂದು ಕಲೆಕ್ಟ್ ಮಾಡ್ಕೊಂಡು ಮೇಲೆ ಹೋಗ್ತಾನೆ. ಸೊ ಒಂದು ಬಂದು ಈ ಎಂಟೈರ್ ಆರ್ಡರ್ ಫ್ಲೋ, ಈ ಝೋನ್ ಏನ್ ನೋಡ್ತಿದ್ದೀರಾ, ಈ ಎಂಟೈರ್ ಆರ್ಡರ್ ಫ್ಲೋ ಇಂದ ಸಪೋರ್ಟ್ ತಗೊಂಡು ಮೇಲೆ ಹೋಗೋದು. ಅಂಡ್ ಎರಡನೇ ಕನ್ಫರ್ಮೇಶನ್ ಬಂದು ಎಕ್ಸ್ಟ್ರೀಮ್ ಬಾಟಮ್, ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಇಂದ ಪ್ರೈಸ್ ಅನ್ನೋದು ಮೇಲೆ ಹೋಗೋದು, ಅದು ಬಂದು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಅಂಡ್ ಮೂರನೇ ಕನ್ಫರ್ಮೇಶನ್ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ಸ್. ಸೊ FVG ಅಂತ ಕರಿತೀವಿ ಶಾರ್ಟ್ ಕಟ್ ಅಲ್ಲಿ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ನಮ್ಗೇನ್ ಈ ಝೋನ್ ಇದೆಯಲ್ವಾ, ಈ ಲೊಕೇಶನ್ ಏನಿದೆ, ಈ ಬಾಟಮ್ ಲೊಕೇಶನ್, ಇಲ್ಲಿ ನಮಗೆ ಗ್ರೀನ್ ಕ್ಯಾಂಡಲ್ಸ್ ಬಂದಿರುತ್ತೆ. ಈ ತರ ಪ್ರೈಸ್ ರ್ಯಾಲಿ ಆಗುವಾಗ ನಮ್ಗೆ ಡೆಫಿನೆಟ್ಲಿ ಗ್ರೀನ್ ಕ್ಯಾಂಡಲ್ಸ್ ಅನ್ನೋದು ಬಂದೇ ಬರುತ್ತೆ. ಸೊ ಅವಾಗ ಫಸ್ಟ್ ಕ್ಯಾಂಡಲ್ ಹೈ ಮತ್ತೆ ಥರ್ಡ್ ಕ್ಯಾಂಡಲ್ ಡಿಸ್ಟೆನ್ಸ್ ಇರುತ್ತಲ್ವಾ, ಡಿಸ್ಟೆನ್ಸ್ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ನಾನು ನಿಮ್ಗೆ ಡಿಟೇಲ್ಡ್ ಆಗಿ ಚಾರ್ಟ್ ಅಲ್ಲಿ ತೋರಿಸ್ಕೊಡ್ತೀನಿ. ಇದರ ಆಪೋಸಿಟ್ ನಮಗೆ ಡೌನ್ ಸಹ ಅದೇ ತರ ವರ್ಕ್ ಆಗುತ್ತೆ. ಸೊ ನಾವು ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಚಾರ್ಟ್ಸ್ ಬಂದ್ಬೇಡ. ನೋಡಿ, ನಾನು ನಿಫ್ಟಿ ಚಾರ್ಟ್ ನ ತಗೊಂಡಿದ್ದೀನಿ. ನೀವು ಯಾವುದೇ ಲೊಕೇಶನ್ ತಗೊಳ್ಳಿ, ಆರ್ಡರ್ ಬ್ಲಾಕ್ ಮತ್ತೆ ಆರ್ಡರ್ ಫ್ಲೋ ಅನ್ನೋದು ನಮಗೆ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ಸ್, ಈ ಮೂರು ತುಂಬಾ ಇಂಪಾರ್ಟೆಂಟ್ ಝೋನ್ಸ್ ಆಗಿರುತ್ತೆ. ಈಗ ನೋಡಿ, ನಿಫ್ಟಿ ನಮಗೆ ಫಸ್ಟ್ ನಾವು ಸ್ಟ್ರಕ್ಚರ್ ನ ನೋಡ್ಕೋಬೇಕಾಗಿರುತ್ತೆ. ಇದು ಬಂದು ಡೌನ್ ಟ್ರೆಂಡ್ ಸ್ಟ್ರಕ್ಚರ್. ನಾನು ನಿಮಗೆ ಅಪ್ ಟ್ರೆಂಡ್ ಸ್ಟ್ರಕ್ಚರ್ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ಫಸ್ಟ್ ನಾನು ಅಪ್ ಟ್ರೆಂಡ್ ಸ್ಟ್ರಕ್ಚರ್ ನಿಮ್ಗೆ ತೋರಿಸ್ಕೊಟ್ಬಿಡ್ತೀನಿ. ನೋಡಿ, ಪ್ರೈಸ್ ಅನ್ನೋದು ಇಲ್ಲಿಂದ ಇಲ್ಲಿ ತನಕ ರ್ಯಾಲಿ ಆಗಿದೆ. ಸೊ ರ್ಯಾಲಿ ಆದ್ಮೇಲೆ ನೆಕ್ಸ್ಟ್ ನಮ್ಗೆ ಏನಾಗಿದೆ, ಇಲ್ಲಿ ನಮಗೆ ಒಂದು ಹೈಯರ್ ಲೋ ಕ್ರಿಯೇಟ್ ಆಗಿ ಮತ್ತೆ ಪ್ರೈಸ್ ಅನ್ನೋದು ಇನ್ನೊಂದು ಹೈಯರ್ ಹೈ ಕ್ರಿಯೇಟ್ ಆಗ್ತಿದೆ ಈ ಝೋನ್ ಅಲ್ಲಿ. ಈ ಪ್ರೀವಿಯಸ್ ಹೈ ಏನಿತ್ತು, ಆ ಹೈನ ಬ್ರೇಕ್ಔಟ್ ಮಾಡಿದ್ದಾನೆ. ಈಗ ನೆಕ್ಸ್ಟ್ ಟೈಮ್ ಪುಲ್ ಬ್ಯಾಕ್ ಬರೋ ಟೈಮಲ್ಲಿ ನನಗೆ ಮೂರು ಝೋನ್ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಫಸ್ಟ್ ಬಂದು ನಮಗೆ ಈ ಎಂಟೈರ್ ಝೋನ್ ಇದೆಯಲ್ವಾ, ಈ ಹೈಯೆಸ್ಟ್ ಪಾಯಿಂಟ್ ಇಂದ ಹಿಡಿದು ಈ ಪುಲ್ ಬ್ಯಾಕ್ ಲೋಯೆಸ್ಟ್ ಪಾಯಿಂಟ್ ತನಕ ಇದು ಕಂಪ್ಲೀಟ್ ಆರ್ಡರ್ ಫ್ಲೋ ಝೋನ್ ಅಂತ ಕರಿತೀವಿ. ಅಂಡ್ ಸೆಕೆಂಡ್ ಬಂದು ಆರ್ಡರ್ ಬ್ಲಾಕ್. ಇದು ತುಂಬಾ ಇಂಪಾರ್ಟೆಂಟ್. ಸೊ ಆರ್ಡರ್ ಬ್ಲಾಕ್ಸ್ ಹೇಗೆ ವರ್ಕ್ ಆಗುತ್ತೆ ಅಂದ್ರೆ, ನೀವು ಅಬ್ಸರ್ವ್ ಮಾಡಿ, ನಮಗೆ ಹೈಯೆಸ್ಟ್ ಪಾಯಿಂಟ್ ಇಂದ ಲೋಯೆಸ್ಟ್ ಪಾಯಿಂಟ್ ಲಾಸ್ಟ್ ಸೆಲ್ಲಿಂಗ್ ಅಲ್ಲಿ ಕ್ರಿಯೇಟ್ ಆಗಿದೆ. ನೋಡಿ, ಈ ಝೋನ್ ಏನಿದೆ, ಇದು ಬಂದು ಹೈಯೆಸ್ಟ್ ಪಾಯಿಂಟ್. ಸೊ ಇಲ್ಲಿಂದ ನಮಗೆ ಪ್ರೈಸ್ ಡೌನ್ ಬರ್ತಾ ಬರ್ತಾ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವ್ದು ಅಂತ ನೀವು ನನ್ನ ಕೇಳೋದಾದ್ರೆ, ನಾನು ನಿಮ್ಗೆ ತೋರ್ಸಕ್ಕೋಸ್ಕರ ಈ ಒಂದು ಲೊಕೇಶನ್ ಅಲ್ಲಿ ಈ ಲೈನ್ ನ ರಿಮೂವ್ ಮಾಡ್ತೀನಿ, ಈ ಲೈನ್ ಅನ್ನು ಸಹ ರಿಮೂವ್ ಮಾಡ್ತೀನಿ. ನೀವು ಅಬ್ಸರ್ವ್ ಮಾಡಿ, ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ನನಗೆ ಎಕ್ಸಾಕ್ಟ್ಲಿ ಈ ಕ್ಯಾಂಡಲ್ ಕಾಣಿಸೋ 10:30 ಕ್ಯಾಂಡಲ್, ಇದು ಬಂದು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಕರಿತೀವಿ. ಯಾಕೆ ಇದನ್ನ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಂತ ಕರಿತೀವಿ ಅಂದ್ರೆ, ಹೈಯೆಸ್ಟ್ ಪಾಯಿಂಟ್ ಇಂದ ಲೋಯೆಸ್ಟ್ ಪಾಯಿಂಟ್ ಗೆ ನಾನು ಡ್ರಾ ಮಾಡಿದಾಗ ಲಾಸ್ಟ್ ಸೆಲ್ಲಿಂಗ್ ಇಲ್ಲಿ ತನಕ ಡೌನ್ ಬಂದು ಮತ್ತೆ ಪ್ರೈಸ್ ಅನ್ನೋದು ಮೇಲೆ ಹೋಗಿದೆ. ಅದಕ್ಕೆ ನನಗೆ ಈ ಎಂಟೈರ್ ಕ್ಯಾಂಡಲ್ ಝೋನ್ ಏನಿದೆ, ಇದು ಬಂದು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ಅರ್ಥ ಮಾಡ್ಕೊಳ್ಳಿ, ಈ ಝೋನ್ ನಾವು ಆರ್ಡರ್ ಬ್ಲಾಕ್ ಅಂತ ಕರಿತೀವಿ. ನೆಕ್ಸ್ಟ್ ಮೂರನೇದು ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಹೇಗೆ ವರ್ಕ್ ಆಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ, ನಮಗೆ ಬಾಟಮ್ ಇಂದ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಅನ್ನೋದು ಅಪ್ ಹೋಗಿದೆ. ಮೇ ಬಿ ಇದು ಅಥವಾ ಈ ಝೋನ್ ಕಂಪ್ಲೀಟ್ ಆಗಿ ಹೈರ್ ಮೂವ್ ಅನ್ನೋದು ಹೋಗಿದೆ. ಸೊ ನಮ್ಗೆ ಈ ತರ ಅಪ್ ಹೋದಾಗ ಎಲ್ಲಾದ್ರೂ ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ನಮಗೆ ಮೀಟ್ ಆಗಿರಬಾರ್ದು. ಸೊ ಮ್ಯಾಕ್ಸಿಮಮ್ ಗ್ರೀನ್ ಕ್ಯಾಂಡಲ್ಸ್ ಅಲ್ಲೇ ಹುಡುಕಿ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ನ ರೆಡ್ ಮತ್ತೆ ಗ್ರೀನ್ ನ ಕಂಬೈನ್ ಮಾಡಕ್ ಹೋಗ್ಬೇಡಿ. ಸೊ ಈಗ ನೋಡಿ, ಈ ಝೋನ್ ಅಲ್ಲಿ ನನಗೆ ಈ ಗ್ರೀನ್ ಕ್ಯಾಂಡಲ್ ಹೈ, ಫಸ್ಟ್ ಕ್ಯಾಂಡಲ್ ಈ ಗ್ರೀನ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಎರಡು ಮೀಟ್ ಆಗ್ತಾ ಇದೆ.
ಸೊ ಈ ಲೊಕೇಶನ್ ನೋಡೋದಾದ್ರೆ ಎಕ್ಸಾಕ್ಟ್ಲಿ ನನಗೆ ಫಸ್ಟ್ ಕ್ಯಾಂಡಲ್ ಹೈ ಮತ್ತೆ ಥರ್ಡ್ ಕ್ಯಾಂಡಲ್ ಲೋ ಈ ಝೋನ್ ಏನಿದೆ ಇದು ನನಗೆ ಮೀಟ್ ಆಗ್ತಾ ಇಲ್ಲ. ಸೊ ಈ ಝೋನ್ ನಾವು ಫಸ್ಟ್ ಕ್ಯಾಂಡಲ್ ಹೈ ಮತ್ತೆ ಥರ್ಡ್ ಕ್ಯಾಂಡಲ್ ಲೋ ಇದೆಯಲ್ವಾ, ಈ ಝೋನ್ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಏನ್ ನಮಗೆ ಈ ಒಂದು ಝೋನ್ ಇದೆಯಲ್ವಾ, ನಾನು ಫಸ್ಟ್ ಕ್ಯಾಂಡಲ್ ವಿಕ್ ಮತ್ತೆ ಥರ್ಡ್ ಕ್ಯಾಂಡಲ್ ವಿಕ್ ಮಾತ್ರ ಡ್ರಾ ಮಾಡ್ಕೊಳ್ಳೋದ್ರೆ ನನಗೆ ಈ ಝೋನ್ ಅಲ್ಲೇ ಮತ್ತೆ ಪ್ರೈಸ್ ಅನ್ನೋದು ನಿಯರ್ ಬೈ ಬಂದು ಸಪೋರ್ಟ್ ತಗೊಂಡು ಮೇಲೆ ಹೋಗಿದೆ. ಸೊ ಎನಿ ಟೈಮ್ ಫ್ರೇಮು ಎನಿ ಅಸೆಟ್ ಈ ಮೂರು ಬೇಸ್ ಮೇಲೆ ನಮಗೆ ಸ್ಟಾಕ್ ಅಥವಾ ಪರ್ಟಿಕ್ಯುಲರ್ ಅಸೆಟ್ ಅನ್ನೋದು ಸಪೋರ್ಟ್ ತಗೊಳುತ್ತೆ. ಈಗ ಮತ್ತೆ ನಾವು ಹಂಗೆ ಕಂಟಿನ್ಯೂಷನ್ ನೋಡ್ತಾ ಹೋಗೋದಾದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಪ್ರೈಸ್ ಅನ್ನೋದು ಈ ಲೊಕೇಶನ್ ಇಂದ ಇಲ್ಲಿ ತನಕ ಅಪ್ ಹೋಗಿದೆ ಅಂತ ಮಾಡ್ಕೊಳ್ಳಿ. ಈ ಝೋನ್ ಇಂದ ಈ ಝೋನ್ ತನಕ ಅಪ್ ಹೋಗಿದೆ. ಸೊ ಇಲ್ಲಿ ಅಪ್ ಹೋದಾಗ ನೆಕ್ಸ್ಟ್ ನಾವು ಏನ್ ನೋಡ್ತೀವಿ, ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿದೆ, ಫಸ್ಟ್ ಕ್ಯಾಂಡಲ್ ಹೈ ಥರ್ಡ್ ಕ್ಯಾಂಡಲ್ ಲೋ, ಈ ಝೋನ್ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಫಸ್ಟ್ ಲೊಕೇಶನ್. ಅಂಡ್ ಎರಡನೇದು ಬಂದು ಈ ಎಂಟೈರ್ ಝೋನ್ ಏನಿದೆ ಈ ಝೋನ್ ಬಂದು ಆರ್ಡರ್ ಫ್ಲೋ ಝೋನ್. ಇದಿಷ್ಟು ಆರ್ಡರ್ ಫ್ಲೋ ಕೊಟ್ಟಿರೋದು ಈ ಒಂದು ಲೊಕೇಶನ್ ಇಂದ. ಅಂಡ್ ಥರ್ಡ್ ಕನ್ಫರ್ಮೇಶನ್ ಬಂದು ನಮಗೆ ಆರ್ಡರ್ ಬ್ಲಾಕ್. ಸೊ ಆರ್ಡರ್ ಬ್ಲಾಕ್ ಎಲ್ಲಿದೆ, ಎಕ್ಸ್ಟ್ರೀಮ್ ಬಾಟಮ್ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಿಡೇಟ್ ಡೋಜಿ ಏನ್ ನೋಡ್ತಿದ್ರಾ, ಈ ಡೋಜಿ ಬಂದು ನನಗೆ ಆರ್ಡರ್ ಬ್ಲಾಕ್ ಆಗಿರುತ್ತೆ. ಈ ಝೋನ್ ಇಂದನೇ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊಂಡಿದೆ. ಇವಾಗ ನೀವು ನನಗೆ ಒಂದು ಕ್ವಶನ್ ಕೇಳ್ಬೋದು, ಸರ್ ಯಾಕೆ ಫೇರ್ ವ್ಯಾಲ್ಯೂ ಗ್ಯಾಪ್ ವರ್ಕ್ ಆಗಿಲ್ಲ, ಯಾಕೆ ಆರ್ಡರ್ ಫ್ಲೋ ವರ್ಕ್ ಆಗಿಲ್ಲ, ಯಾಕೆ ಆರ್ಡರ್ ಬ್ಲಾಕ್ ವರ್ಕ್ ಆಗಿದೆ ಅಂದ್ರೆ ನೋಡಿ, ಈ ಮೂರು ಇಂಪಾರ್ಟೆಂಟ್ ಲೊಕೇಶನ್ SMC ನಲ್ಲಿ ನಾವೇನ್ ಮಾಡ್ತೀವಿ, ಐದು ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಅಥವಾ ಆರ್ಡರ್ ಬ್ಲಾಕ್ ಅಥವಾ ಆರ್ಡರ್ ಫ್ಲೋ, ಈ ಮೂರು ಬೇಸ್ ಮೇಲೆ ನಾವು ಆ ಎಂಟಿನ ಎಕ್ಸ್ಪೆಕ್ಟ್ ಮಾಡೋದು. ಬಟ್ ನೀವು ಯಾವುದಕ್ಕೆ ಪ್ರೊಬ್ಯಾಬಿಲಿಟಿ ಕೊಡಬೇಕು ಅಂತ ನಾನು ಕೇಳೋದಾದ್ರೆ ಆರ್ಡರ್ ಬ್ಲಾಕ್ಸ್, ಅದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ಸ್ಗೆ ಜಾಸ್ತಿ ಪ್ರೊಬ್ಯಾಬಿಲಿಟಿ ಇರುತ್ತೆ. ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ಸಿಕ್ಕಾಪಟ್ಟೆ ಫೇಲ್ಯೂರ್ ಆಗ್ತಾ ಇರುತ್ತೆ. ಅಂಡ್ ಆರ್ಡರ್ ಫ್ಲೋನು ಸಹ SL ತುಂಬಾ ಜಾಸ್ತಿ ಇರುತ್ತೆ. ಈಗ ನೋಡಿ, ಈ ಹೈಯೆಸ್ಟ್ ಪಾಯಿಂಟ್ ಇಂದ ಇದು ಎಂಟೈರ್ ಝೋನ್ ಬಂದು ನಮಗೆ ಆರ್ಡರ್ ಫ್ಲೋ ಆಗಿರೋದ್ರಿಂದ ಈ ಇಷ್ಟು SL ಅನ್ನು ತಗೊಳಕ್ಕಾಗಲ್ಲ. ಸೊ ನಮಗೆ SL ಬಂದು ಜಾಸ್ತಿ ಇರುತ್ತೆ. ಸೊ ನಾನು ನಿಮಗೆ ಯಾವುದೇ ಸ್ಕ್ರಿಪ್ಟ್ ತಗೊಳ್ಳಿ, ಎನಿ ಸ್ಕ್ರಿಪ್ಟು, ನೀವು ಇದನ್ನ ಅಪೋಸಿಟ್ ಸೇಮ್ ತಗೋಬೇಕಾಗಿರುತ್ತೆ. ಈಗ ನೋಡಿ, ಈ ಒಂದು ಝೋನ್ ಏನಿದೆ ಇದನ್ನ ಝೋನ್ನ ಬ್ರೇಕ್ ಮಾಡಿ ಪ್ರೈಸ್ ಅನ್ನೋದು ಇದ್ರ ಕೆಳಗಡೆ ಕ್ಲೋಸ್ ಆಯ್ತು. ಇದು ಫಸ್ಟ್ ಟೈಮ್ ಕ್ಲೋಸ್ ಆಗಿರೋದ್ರಿಂದ ನಾವು ಇಮಿಡಿಯೇಟ್ ಆಗಿ ಆರ್ಡರ್ ಬ್ಲಾಕ್ ನ ತಗೊಳಕ್ಕಾಗಲ್ಲ. ಸೊ ಅದಾದ್ಮೇಲೆ ನಮಗೆ ಇನ್ನೊಂದು ಡೌನ್ ಮೂವ್ ಬೇಕು, ಅಂದ್ರೆ ಲೋಯರ್ ಲೋ ಲೋವರ್ ಹೈ ಲೋಯರ್ ಲೋ ಬೇಕು ಸ್ಟ್ರಕ್ಚರ್. ಸೊ ಇದು ನನಗೆ ಲೋಯರ್ ಲೋ ಲೋಯರ್ ಹೈ ಲೋಯರ್ ಲೋ ಸ್ಟ್ರಕ್ಚರ್ ಸಿಕ್ತು. ಈಗ ನಾನೇನ್ ಮಾಡ್ತೀನಿ, ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಮತ್ತೆ ಫೇರ್ ವ್ಯಾಲ್ಯೂ ಗ್ಯಾಪ್ ಈ ಮೂರನ್ನ ಡೌನ್ ಸೈಡ್ ಗೆ ಹೇಗೆ ನೋಡೋದಂತ ಚೆಕ್ ಮಾಡೋಣ. ಈಗ ನೀವು ಅಬ್ಸರ್ವ್ ಮಾಡಿ, ಎಕ್ಸಾಕ್ಟ್ಲಿ ಈ ಝೋನ್ ಬಂದು ನನಗೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್, ಯಾಕಂದ್ರೆ ನಾನು ಸೆಲ್ಲಿಂಗ್ ಸೈಡ್ ಇರೋದ್ರಿಂದ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ನನಗೆ ಆರ್ಡರ್ ಬ್ಲಾಕ್ ಆಗಿರುತ್ತೆ. ನೀವೊಂದು ಕ್ವಶನ್ ಕೇಳ್ಬೋದು ನನಗೆ, ಇಲ್ಲಿ ಯಾವುದು ನಮ್ಮ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ಹೇಳ್ಬಿಟ್ಟು. ನೋಡಿ, ನಾನು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ಈ ರೆಡ್ ಕ್ಯಾಂಡಲ್ ಕಾಣಿಸ್ತಿದಿಲ್ಲ, ಇದು ಬಂದು ನನಗೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್. ಅದು ಹೇಗೆ ರೆಡ್ ಕ್ಯಾಂಡಲ್ ಹೋಗಿ ಹೇಗೆ ನಮಗೆ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗುತ್ತೆ ಅಂತ ನೀವು ನಾನು ಕೇಳೋದಾದ್ರೆ ನೋಡಿ ಸ್ನೇಹಿತರೆ, ಆರ್ಡರ್ ಬ್ಲಾಕ್ ನ ಡ್ರಾ ಮಾಡುವಾಗ ಹೈಯೆಸ್ಟ್ ಪಾಯಿಂಟ್ ಲೋಯೆಸ್ಟ್ ಪಾಯಿಂಟ್ ನಮ್ಮ ಲಾಸ್ಟ್ ಬೈಯಿಂಗ್ ಅಥವಾ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಸೊ ನನಗೆ ಪ್ರೈಸ್ ಅನ್ನೋದು ಈ ತರ ಮೇಲೆ ಹೋಗ್ತಾ ಇರೋ ಟೈಮಲ್ಲಿ ಹೈಯೆಸ್ಟ್ ಪಾಯಿಂಟ್ ಯಾವುದು ನನಗೆ ಅದನ್ನ ನಾನು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಅಂತ ತಗೋಬೇಕಾಗಿರುತ್ತೆ. ಸೊ ನನಗೆ ಈ ಕ್ಯಾಂಡಲ್ ವಿಕ್ ಇದೆಯಲ್ವಾ, ಈ ವಿಕ್ ಅಥವಾ ಈ ರೆಡ್ ಕ್ಯಾಂಡಲ್ ಹೈ ಏನಿದೆ ಅದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟ್ ಆಗಿರೋದ್ರಿಂದ ನಾನು ಈ ರೆಡ್ ಕ್ಯಾಂಡಲ್ ಹೈ ಬಂದು ನನಗೆ ಲಾಸ್ಟ್ ಬೈಯಿಂಗ್ ಆಕ್ಟಿವಿಟಿ ನಡೆದಿರೋದು, ಅಲ್ಲಿ ತನಕ ಆ ಹೈ ತನಕ ಲಾಸ್ಟ್ ಬೈಯಿಂಗ್ ಆಕ್ಟಿವಿಟಿ ಅನ್ನೋದು ನಡೆದಿದೆ. ಸೊ ಈಗ ಈ ಝೋನ್ ಬಂದು ನನಗೆ ಆರ್ಡರ್ ಬ್ಲಾಕ್. ಸೊ ನಮಗೆ ಪ್ರೈಸ್ ಈ ತರ ನಮ್ಗೆ ಯಾವಾಗ ಆರ್ಡರ್ ಬ್ಲಾಕ್ಗೆ ಹಿಟ್ ಆಗುತ್ತೋ ಅಲ್ಲಿಂದ ಮತ್ತೆ ಡೌನ್ ಹೋಗೋಕೆ ಶುರುವಾಗುತ್ತೆ. ಇದು ಫಸ್ಟ್. ಸೆಕೆಂಡ್ ಬಂದು ಆರ್ಡರ್ ಫ್ಲೋ. ಆರ್ಡರ್ ಫ್ಲೋ ನಮ್ಗೆ ಹೇಗೆ ಬರುತ್ತೆ, ಇಲ್ಲಿ ನೋಡಿ, ಈ ಝೋನ್ ಇದೆಯಲ್ವಾ, ಇದು ಎಂಟೈರ್ ಝೋನ್ ಬಂದು ನನಗೆ ಆರ್ಡರ್ ಫ್ಲೋ ಆಗಿರುತ್ತೆ. ಈ ಎಂಟೈರ್ ಝೋನು ಆರ್ಡರ್ ಫ್ಲೋ, ಇದು ತುಂಬಾ ಬಿಗ್ SL ಜೊತೆ ಬರುತ್ತೆ. ಸೊ ನಾನು ಆರ್ಡರ್ ಫ್ಲೋನ ಸಜೆಸ್ಟ್ ಮಾಡಲ್ಲ ಯಾರಿಗೂ, ಆ ಲೊಕೇಶನ್ ಅಲ್ಲಿ ನೀವು ಡಿಸಿಷನ್ ತಗೊಳ್ಳಿ ಅಂತ. ಅಂಡ್ ಥರ್ಡ್ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತಂದ್ರೆ ಫಸ್ಟ್ ಕ್ಯಾಂಡಲ್ ಲೋ ಥರ್ಡ್ ಕ್ಯಾಂಡಲ್ ಹೈ. ಯಾಕಂದ್ರೆ ಈಗ ನಾವು ಸೆಲ್ಲಿಂಗ್ ಸೈಡ್ ಇದ್ದೀವಿ. ಸೊ ನಾನೆಲ್ಲ ರಿಮೂವ್ ಮಾಡ್ತೀನಿ. ಈಗ ನೋಡಿ, ಈ ಲೋಯೆಸ್ಟ್ ಪಾಯಿಂಟ್ ನ ಬ್ರೇಕ್ ಡೌನ್ ಮಾಡಿ ಇಲ್ಲಿ ಕ್ಲೋಸ್ ಮಾಡ್ದೆ, ಅದ್ರ ಕೆಳಗಡೆ ಕ್ಲೋಸ್ ಮಾಡಿದ್ದಾನೆ. ಸೊ ಫಸ್ಟ್ ಕ್ಯಾಂಡಲ್ ಲೋ ಅಂದ್ರೆ ನನಗೆ ಈ ಝೋನ್ ಬಂದು ಫಸ್ಟ್ ಕ್ಯಾಂಡಲ್ ಲೋ ಆಗಿರುತ್ತೆ. ಅಂಡ್ ಥರ್ಡ್ ಕ್ಯಾಂಡಲ್ ಹೈ ಅಂತಂದ್ರೆ ನನಗೆ ಈ ಕ್ಯಾಂಡಲ್ ಏನು ನೋಡ್ತಿದ್ರಾ, ಈ ಕ್ಯಾಂಡಲ್ ಬಂದು ಥರ್ಡ್ ಕ್ಯಾಂಡಲ್ ಹೈ ಆಗಿರುತ್ತೆ. ಸೊ ಈ ಎಂಟೈರ್ ಝೋನ್ ಇದೆಯಲ್ವಾ, ಈ ಝೋನ್ ನ ಬಂದು ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಅಲ್ಲಿಂದಾನೇ ನೆಕ್ಸ್ಟ್ ಪ್ರೈಸ್ ಅನ್ನೋದು ಡೌನ್ ಬರೋಕ್ಕೆ ಶುರುವಾಗುತ್ತೆ. ಸೊ ನಮಗೆ ಈ ಒಂದು ಲೊಕೇಶನ್ ಅಲ್ಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಆರ್ಡರ್ ಬ್ಲಾಕ್ ಎರಡು ಒಂದೇ ಝೋನ್ ಅಲ್ಲಿ ಇದೆ, ಅರ್ಥ ಆಯ್ತಾ. ಸೊ ಅದರಿಂದ ನಮಗೆ ಆರ್ಡರ್ ಬ್ಲಾಕ್ಸ್ ತುಂಬಾ ಜಾಸ್ತಿ ಅಕ್ಯುರಸಿ ಕೊಡುತ್ತೆ. ಅದರಲ್ಲೂ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್ ಅಂತ ಏನ್ ಕರಿತೀವಿ ಅದು ಇನ್ನೂ ಜಾಸ್ತಿ ಅಕ್ಯುರಸಿ ಕೊಡುತ್ತೆ. ಅಲ್ಲಿಂದನೇ ಪ್ರೈಸ್ ಅನ್ನೋದು ಡೌನ್ ಹೋಗೋಕೆ ಶುರುವಾಗಿದೆ. ಸೊ ಹಾಗೆ ನೀವು ಎನಿ ಟೈಮ್ ಫ್ರೇಮ್ ಚೆಕ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿಂದನೇ ಕಂಟಿನ್ಯೂಷನ್ ಚೆಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ ನನಗೆ ಈ ಲೋನ ಬ್ರೇಕ್ ಡೌನ್ ಮಾಡಬೇಕು, ಟಾರ್ಗೆಟ್ ಹಿಟ್ ಆಯ್ತು. ಲೆಟ್ಸ್ ಸಿ, ನನಗೆ ಆರ್ಡರ್ ಬ್ಲಾಕ್ ರಿಜೆಕ್ಷನ್ ಆದ್ಮೇಲೆ ಈ ಲೊಕೇಶನ್ ಇಂದ ಹಿಡಿದು ಇದು ಹೈ ಮೇಲ್ಗಡೆ ಹೋದ್ರೆ ನಾವು SL ನ ಇಟ್ಕೊಳ್ಳೋಣ. ಸೊ ಅಲ್ಲಿಂದ ರಿಜೆಕ್ಟ್ ಆಗಿದೆ, ನಮಗೆ ಇಲ್ಲಿಂದ ಟಾರ್ಗೆಟ್ ಅನ್ನೋದು ಅಚೀವ್ ಆಯಿತು. ಸೊ ಅದ್ಮೇಲೆ ಮತ್ತೆ ನೆಕ್ಸ್ಟ್ ನಾವು ಯಾವ ಥರ ನೋಡ್ತೀವಿ ನೋಡಿ, ನಾನು ಹೈಯೆಸ್ಟ್ ಪಾಯಿಂಟ್ ಯಾವುದು ಮಾರ್ಕ್ ಮಾಡ್ಕೊತೀನಿ. ನೋಡಿ, ಇದು ಬಂದು ನನಗೆ ಹೈಯೆಸ್ಟ್ ಪಾಯಿಂಟು ಆ್ಯಂಡ್ ಈ ಲೋಯೆಸ್ಟ್ ಪಾಯಿಂಟ್ ಬಂದು ಇದು ನನಗೆ ಲೋಯೆಸ್ಟ್ ಪಾಯಿಂಟ್ ಅಂತ ತಗೊಳ್ಳೋಣ. ಸೊ ನೆಕ್ಸ್ಟು ಈ ಹೈಯೆಸ್ಟ್ ಪಾಯಿಂಟ್ ಮತ್ತು ಲೋಯೆಸ್ಟ್ ಪಾಯಿಂಟಲ್ಲಿ ಫಸ್ಟ್ ನಾವೇನು ಹುಡ್ತೀವಿ, ಆರ್ಡರ್ ಬ್ಲಾಕ್. ಸೊ ಆರ್ಡರ್ ಬ್ಲಾಕ್ ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ಈ ಝೋನ್ ಬಂದು ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಆರ್ಡರ್ ಬ್ಲಾಕ್ ಅಂತ ತಗೊಂತೀವಿ.
ಸೊ ಪ್ರೈಸ್ ಅಲ್ಲಿಗೆ ಬಂದಿಲ್ಲ. ನೆಕ್ಸ್ಟ್ ಟೈಮು ಯಾವಾಗ ನಮಗೆ ಈ ಥರ ರೀಟ್ರೇಸ್ಮೆಂಟ್ ಬಂತು ಅವಾಗ ಅಲ್ಲಿಗೆ ಬಂದಿಲ್ಲ. ನೆಕ್ಸ್ಟ್ ಬಂದು ಆರ್ಡರ್ ಫ್ಲೋ ಬಂದು ಈ ಎಂಟೈರ್ ಈ ಪುಲ್ ಬ್ಯಾಕ್ ಝೋನ್ ಇದೆ ಅಲ್ವಾ, ಈ ಝೋನ್ ಬಂದು ನಾವು ಆರ್ಡರ್ ಫ್ಲೋ ಅಂತ ಕರಿತೀವಿ. ಈ ಆರ್ಡರ್ ಫ್ಲೋ ಇಂದ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗಬೇಕು. ಸೊ ನಮ್ಗೇನಾಗಿದೆ, ಇಲ್ಲಿ ಪುಲ್ ಬ್ಯಾಕ್ ಬಂದಾಗ ಆರ್ಡರ್ ಫ್ಲೋ ಒಳಗಡೆ ರಿಜೆಕ್ಟ್ ಆಗಿದೆ. ಸೊ ನೆಕ್ಸ್ಟ್ ಝೋನ್ ನಾವು ಚೆಕ್ ಮಾಡೋದು ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್. ಈ ಕ್ಯಾಂಡಲ್ ಲೋ ಮತ್ತೆ ಪ್ರೈಸು ಸಹ ತುಂಬಾ ಸ್ಪೀಡ್ ಆಗಿ ಬಂದಿದೆ, ಥರ್ಡ್ ಕ್ಯಾಂಡಲ್ ಹೈ. ಸೊ ಈ ಎಂಟೈರ್ ಝೋನ್ ಇದೆಯಲ್ವಾ, ಈ ಝೋನ್ ನಾವು ಫೇರ್ ವ್ಯಾಲ್ಯೂ ಗ್ಯಾಪ್ ಅಂತ ಕರಿತೀವಿ. ಸೊ ಇಲ್ಲಿಂದ ಮತ್ತೆ ಪ್ರೈಸ್ ಅನ್ನೋದು ರಿಜೆಕ್ಟ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಸೊ ಒಂದು ಬಂದು ಆರ್ಡರ್ ಬ್ಲಾಕು, ಸೆಕೆಂಡ್ ಒನ್ ಬಂದು ಆರ್ಡರ್ ಫ್ಲೋ, ಥರ್ಡ್ ಒನ್ ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್. ಸೊ ಈ ಮೂರು ಲೊಕೇಶನ್ಸ್ ನಾವು ಸ್ಮಾರ್ಟ್ ಮನಿನಲ್ಲಿ ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಎಂಟ್ರೀಸ್ನ ಎಕ್ಸ್ಪೆಕ್ಟ್ ಮಾಡೋದು. ಅದು ಅಪ್ ಟ್ರೆಂಡ್ ಆಗಿರ್ಬೋದು, ಡೌನ್ ಟ್ರೆಂಡ್ ಆಗಿರ್ಬೋದು, ಯಾವ ಟೈಮ್ ಫ್ರೇಮ್ ಆದರೂ ಆಗಿರ್ಬೋದು. ಈಗ ನಾನು ನಿಮಗೆ ಕೆಲವು ಸ್ಟಾಕ್ಸಲ್ಲಿ ನೋಡೋಣ ಯಾವ ಥರ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಲೆಟ್ಸ್ ಸೇ ಎನಿ ಸ್ಟಾಕ್ ನನಗೆ ಎನಿ ಟೈಮ್ ಫ್ರೇಮ್ ಯಾವುದೇ ತರಹದ ಪ್ರೀ ಪ್ಲಾನಿಂಗ್ ಅಥವಾ ಇದು ಅಂತ ಇರಲ್ಲ. ಸ್ಮಾರ್ಟ್ ಮನಿ ಕಾನ್ಸೆಪ್ಟು ಎಲ್ಲ ಅಸೆಟ್ಸ್ಗೂ ಸೇಮ್ ಲಾಜಿಕ್ಕು. ಸೊ ಈಗ ನಾನು ಲೆಟ್ಸ್ ಸೇ ಐಷಾ ಮೋಟರ್ಸ್ ಅನ್ನೋ ಸ್ಟಾಕ್ ತೊಗೊತೀನಿ. ಸೊ ಐಷಾ ಮೋಟರ್ಸ್ ಅನ್ನೋ ಸ್ಟಾಕು ನಾನು ಫಸ್ಟು 1 hour ಟೈಮ್ ಫ್ರೇಮ್ಗೆ ಹೋಗ್ತೇನೆ. ಸೊ 1 hour ಟೈಮ್ ಫ್ರೇಮಲ್ಲಿ ಯಾವ ಥರ ಬಿಲ್ಡ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಈಗ ನೀವು ಅಬ್ಸರ್ವ್ ಮಾಡಿ, ನಮಗೆ ಐಷಾ ಮೋಟರ್ಸು ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಲ್ಲಿಂದ ನಮಗೆ ಒಂದು ವೆರಿ ಬಿಗ್ ಮೂವ್ ಅನ್ನೋದು ಬಂದಿದೆ. ಸೊ ಬಿಗ್ ಮೂವ್ ಬಂದಾಗ ಈ ಒಂದು ರ್ಯಾಲಿನ ಚೆಕ್ ಮಾಡ್ಕೊಳ್ಳಿ. ರ್ಯಾಲಿನ ನೋಡಿದಾಗ ನಮಗೆ ಎಲ್ಲಿಂದ ಪ್ರೈಸ್ ಅನ್ನೋದು ಮೇಲೆ ಬಂದಿದೆ, ಇದು ಬಂದು ಬಾಟಮ್ ಆಗಿರುತ್ತೆ. ಸೊ ನಮಗೆ ಹೈಯೆಸ್ಟ್ ಪಾಯಿಂಟ್ ಯಾವುದು, ಇದು ಬಂದು ಹೈಯೆಸ್ಟ್ ಪಾಯಿಂಟ್ ಆಗಿದೆ. ಸೊ ಈಗ ಎಲ್ಲಿಂದ ಪ್ರೈಸಸ್ ಸಪೋರ್ಟ್ ತಗೊಳುತ್ತೆ, ನಮಗೆ 3 ಲೊಕೇಶನ್ ಇರುತ್ತೆ. ಒಂದು ಬಂದು ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಮತ್ತು ಫೇರ್ ವ್ಯಾಲ್ಯೂ ಗ್ಯಾಪು. ಸೊ ಈಗ ಅದು ಒನ್ ಟೈಮ್ ರ್ಯಾಲಿ ಬಂದಿರೋದ್ರಿಂದ ಇಲ್ಲಿ ನಾವೇನು ಡಿಸಿಷನ್ ತಗೊಳಕ್ಕಾಗಲ್ಲ. ಏನಾದರೂ ತಗೋಬೇಕಂದ್ರೆ ಎಕ್ಸ್ಟ್ರೀಮ್ ಬಾಟಮ್ ಏನಿರುತ್ತೋ ಆ ಬಾಟಮೇ ನಮಗೆ ಒಳ್ಳೆ ಸಪೋರ್ಟ್ ಝೋನ್ ಆಗಿರುತ್ತೆ. ಒನ್ಸ್ ಈ ಹೈನ ಬ್ರೇಕ್ಔಟ್ ಆದಮೇಲೆ ನೆಕ್ಸ್ಟ್ ಬರುತ್ತಲ್ವಾ, ನಮಗೆ ಹೈಯರ್ ಹೈ, ಹೈಯರ್ ಲೋ ಆ್ಯಂಡ್ ಹೈಯರ್ ಹೈ. ಸೊ ಇಲ್ಲಿಂದ ನಾವೇನು ಮಾಡ್ತೀವಿ, ಇನ್ನು ನಮ್ಮ ಒಂದು ಕಾನ್ಸೆಪ್ಟ್ ಏನಿದೆ, ಆರ್ಡರ್ ಬ್ಲಾಕ್, ಆರ್ಡರ್ ಫ್ಲೋ ಅಥವಾ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ನ ಯೂಸ್ ಮಾಡ್ತೀವಿ. ಈಗ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಲೊಕೇಶನ್ನು ಇಲ್ಲಿಂದ ಇಲ್ಲಿ ತನಕ ಮೇಲೆ ಹೋದಾಗ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಈ ಝೋನ್ ಬಂದು ನನಗೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಎಕ್ಸಾಕ್ಟ್ಲಿ ಈ ಬಾಟಮ್ ಅಲ್ಲಿ ಏನು ಈ ಒಂದು ಗ್ರೀನ್ ಕ್ಯಾಂಡಲ್ ನೋಡ್ತಿದ್ದೀರಾ, ಈ ಗ್ರೀನ್ ಕ್ಯಾಂಡಲ್ ಬಾಟಮ್ ಬಂದು ನಮಗೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಅರ್ಥ ಮಾಡ್ಕೊಳ್ಳಿ, ಕಲರ್ ಮ್ಯಾಟರ್ ಆಗಲ್ಲ ಆರ್ಡರ್ ಬ್ಲಾಕಲ್ಲಿ. ಸೊ ಅದಾದ ನಂತರ ನೆಕ್ಸ್ಟ್, ಸೊ ನಮಗೆ ಆರ್ಡರ್ ಬ್ಲಾಕಲ್ಲಿ ಪ್ರಾಪರಾಗಿ ಸಪೋರ್ಟ್ ತಗೊಂಡಿದೆ. ಅದು ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ವಿ, ತುಂಬಾ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಬಂದು ಆರ್ಡರ್ ಫ್ಲೋ. ಇಲ್ಲಿ ಆರ್ಡರ್ ಫ್ಲೋ ಯಾವುದು, ನಮಗೆ ಈ ಹೈಯೆಸ್ಟ್ ಪಾಯಿಂಟ್ ಇಂದ ಈ ಝೋನ್ ಏನಿದೆ ಇದು ಬಂದು ನಮಗೆ ಆರ್ಡರ್ ಫ್ಲೋ ಆಗಿರುತ್ತೆ. ಸೊ ಇದು ಎಂಟೈರ್ ಝೋನ್ ಆರ್ಡರ್ ಫ್ಲೋ. ಅದು ರಿಸ್ಕಿ, ನಾವು ಅಷ್ಟು ಬಿಗ್ ಝೋನ್ ನಲ್ಲಿ ಟ್ರೇಡ್ ಮಾಡೋಕ್ಕಾಗಲ್ಲ. ಅಂಡ್ ಥರ್ಡ್ ಒನ್ ಏನು, ಫೇರ್ ವ್ಯಾಲ್ಯೂ ಗ್ಯಾಪ್. ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಿ ಸಿಕ್ಕಿದೆ, ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ನ ಮಾರ್ಕ್ ಮಾಡ್ಕೋಬೇಕಾಗಿರುತ್ತೆ. ಸೊ ನನಗೆ ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ಎಲ್ಲೂ ನನಗೆ ಈ ಒಂದು ಝೋನ್ ಅಲ್ಲಿ ಸಿಗ್ತಾ ಇಲ್ಲ. ಎಲ್ಲೂ ನನಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ನೋದು ಈ ಲೊಕೇಶನ್ಸ್ ಅಲ್ಲಿ ಸಿಕ್ಕೇ ಇಲ್ಲ. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ಸ್ ರೂಲ್ಡ್ ಔಟ್ ಈ ಒಂದು ಲೊಕೇಶನ್ ಅಲ್ಲಿ. ಮತ್ತೆ ಪ್ರೈಸ್ ಏನಾಯ್ತು, ನನಗೆ ಈ ಒಂದು ಹೈಯೆಸ್ಟ್ ಪಾಯಿಂಟ್ ನ ಬ್ರೇಕ್ಔಟ್ ಕೊಟ್ಟ. ಸೊ ನಾವು ಈ ಬಾಟಮ್ ಇದೆಯಲ್ವಾ, ಸೊ ಈ ಬಾಟಮ್ ಆರ್ಡರ್ ಬ್ಲಾಕ್ ಅಲ್ಲಿ ಎಂಟ್ರಿ ತಗೊಂತೀವಿ ಅಂಡ್ ಆರ್ಡರ್ ಬ್ಲಾಕ್ ಕೆಳಗಡೆ ನಮ್ಮ SL ನ ಇಟ್ಕೊಂತೀವಿ ಅಂಡ್ ಅಲ್ಲಿಂದ ಪ್ರೈಸ್ ಅನ್ನೋದು ಮೇಲೆ ಹೋಗಿದೆ. ಮತ್ತೆ ಸೇಮ್ ನೀವು ಚೆಕ್ ಮಾಡಿ, ಈ ಹೈ ಕ್ರಿಯೇಟ್ ಆದ್ಮೇಲೆ ಏನು ಈ ಹೈಯರ್ ಹೈ ನೋಡ್ತಾ ಇದ್ರ, ಈ ಹೈ ಮೇಲೆ ಮತ್ತೆ ಪ್ರೈಸ್ ಅನ್ನೋದು ನಮಗೆ ರೀಟ್ರೇಸ್ಮೆಂಟ್ ಬರೋಕ್ಕೆ ಶುರುವಾಯಿತು. ಸೊ ರೀಟ್ರೇಸ್ಮೆಂಟ್ ಬರೋ ಟೈಮಲ್ಲಿ ನಮಗೆ ಎಲ್ಲಿ ಪ್ರೈಸ್ ಅನ್ನೋದು ಮತ್ತೆ ಬೌನ್ಸ್ ಆಗುತ್ತೆ ಅಂತ ನಾವು ಐಡೆಂಟಿಫೈ ಮಾಡಬೇಕು. ಸೊ ಫಸ್ಟ್ ಲೊಕೇಶನ್ ಏನು, ನನಗೆ ಈ ಝೋನ್ ಇದೆಯಲ್ವಾ, ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಇದೆಯಲ್ವಾ, ಈ ಎಂಟೈರ್ ಕ್ಯಾಂಡಲ್ ಏನಿದೆ ಇದು ಬಂದು ನನಗೆ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಯಾಕೆ ನಾನು ಈ ಎಂಟೈರ್ ಕ್ಯಾಂಡಲ್ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ತಗೊತಾ ಇದ್ದೀನಿ ಅಂತಂದರೆ, ನೀವು ಅಬ್ಸರ್ವ್ ಮಾಡಿ, ಪ್ರೈಸ್ ನನಗೆ ಇಲ್ಲಿಂದ ಈ ಹೈಯೆಸ್ಟ್ ಪಾಯಿಂಟಿಂದ ಈ ಲೋಯೆಸ್ಟ್ ಪಾಯಿಂಟ್ ತನಕ ಪ್ರೈಸ್ ಅನ್ನೋದು ಫಾಲ್ ಆಯಿತು. ಫಾಲ್ ಆದಮೇಲೆ ಅಲ್ಲಿಂದನೇ ಪ್ರೈಸ್ ಅನ್ನೋದು ರ್ಯಾಲಿ ಆಗೋಕ್ಕೆ ಶುರುವಾಯಿತು. ನೆಕ್ಸ್ಟ್ ಹೈಯರ್ ಹೈ ಅನ್ನೋದು ಕ್ರಿಯೇಟ್ ಆಯಿತು. ಸೊ ಈ ಹೈಯರ್ ಹೈನ ಕ್ರಿಯೇಟ್ ಮಾಡೋಕ್ಕೆ ಯಾವ ಬಾಟಮ್ ಹೆಲ್ಪ್ ಮಾಡಿದೆ, ಆ ಝೋನ್ ಬಂದು ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಝೋನ್ನ ನಾವು ಆರ್ಡರ್ ಬ್ಲಾಕ್ ಅಂತ ತಗೊತೀವಿ. ಎಕ್ಸಾಕ್ಟ್ಲಿ ಪ್ರೈಸ್ ಬಂದು ಆರ್ಡರ್ ಬ್ಲಾಕಲ್ಲಿ ಟ್ರೇಡ್ ಆಗೋಕ್ಕೆ ಶುರುವಾಯಿತು. ಇದು ಒಂದು. ನೆಕ್ಸ್ಟು ಇದರ ಆರ್ಡರ್ ಫ್ಲೋ ಎಲ್ಲಿದೆ, ನನಗೆ ಈ ಎಂಟೈರ್ ಝೋನ್ ಇದೆಯಲ್ವಾ, ಇದು ಬಂದು ನಾವು ಆರ್ಡರ್ ಫ್ಲೋ ಅಂತ ಕರಿತೀವಿ. ಇಷ್ಟು ಝೋನ್ನ ನಾವು ಟ್ರೇಡ್ ಮಾಡೋಕ್ಕಾಗಲ್ಲ, ಸೊ ಅದನ್ನ ಇಗ್ನೋರ್ ಮಾಡ್ತೀವಿ. ಥರ್ಡ್ ಕನ್ಫರ್ಮೇಷನ್ ಬಂದು ನಮಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಬೇಕು. ಸೊ ಫೇರ್ ವ್ಯಾಲ್ಯೂ ಗ್ಯಾಪ್ ಎಲ್ಲಾದರೂ ಸಿಕ್ಕಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ, ಈ ಲೊಕೇಶನ್ಲೂ ಇಲ್ಲ. ಯಾಕಂತಂದ್ರೆ ನೋಡಿ, ಫಸ್ಟ್ ಕ್ಯಾಂಡಲ್ ಹೈ ಮತ್ತು ಥರ್ಡ್ ಕ್ಯಾಂಡಲ್ ಲೋ ನಮಗೆ ಇಂಪಲ್ಸಿವ್ ಬಿಹೇವಿಯರ್ ಸಿಗಬೇಕು. ನೋಡಿ, ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ಮೀಟ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ಮೀಟ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ಫಸ್ಟ್ ಕ್ಯಾಂಡಲ್ ಹೈ, ಥರ್ಡ್ ಕ್ಯಾಂಡಲ್ ಲೋ ಮೀಟ್ ಆಗ್ತಾ ಇದೆ. ಸೊ ನನಗೆ ಎಲ್ಲೇ ಆಗಲಿ ಫೇರ್ ವ್ಯಾಲ್ಯೂ ಗ್ಯಾಪ್ ಅನ್ನೋದು ಸಿಗ್ತಾ ಇಲ್ಲ. ಅದಕ್ಕೆ ಇಲ್ಲೂ ಸಹ ನನಗೆ ಫೇರ್ ವ್ಯಾಲ್ಯೂ ಗ್ಯಾಪ್ ಲಾಜಿಕ್ ಅಪ್ಲೈ ಆಗಲ್ಲ. ಸೊ ಓನ್ಲಿ ಎಕ್ಸ್ಟ್ರೀಮ್ ಆರ್ಡರ್ ಬ್ಲಾಕು, ದ ಬಾಟಮ್ ಝೋನ್ ಇದೆ, ಆ ಬಾಟಮ್ ಇಂದನೇ ಪ್ರೈಸ್ ಅನ್ನೋದು ಸಪೋರ್ಟ್ ತಗೊಂಡು ಮೇಲೆ ಹೋಗ್ತಾ ಇದೆ. ನೀವು ಹಂಗೆ ಚೆಕ್ ಮಾಡಿ, ನಮಗೆ ಮತ್ತೆ ಈ ಹೈಯೆಸ್ಟ್ ಪಾಯಿಂಟ್ನ ಬ್ರೇಕ್ಔಟ್ ಮಾಡ್ದೆ. ಸೊ ಬ್ರೇಕ್ಔಟ್ ಮಾಡಿದ್ಮೇಲೆ ನಮಗೆ ಈಗ ಏನಾಗ್ತಿದೆ, ಪ್ರೈಸ್ ಅನ್ನೋದು ಕಂಟಿನ್ಯೂಷನ್ ಆಫ್ ದ ರ್ಯಾಲಿ ಸಿಗ್ತಾ ಇದೆ.
ಸೊ ಈ ಥರ ನಾವು ಆರ್ಡರ್ ಬ್ಲಾಕ್ಸ್ನ ಪಿನ್ ಪಾಯಿಂಟ್ ಅಕ್ಯುರೇಟ್ ಆಗಿ ಯಾವ ಝೋನಲ್ಲಿ ಬರುತ್ತೆ ಅಂತ ಐಡೆಂಟಿಫೈ ಮಾಡ್ಬೋದು ನಂಬರ್ 1. ಅಂಡ್ ನಂಬರ್ 2 ಬಂದು ಫೇರ್ ವ್ಯಾಲ್ಯೂ ಗ್ಯಾಪ್ ಮತ್ತೆ ಆರ್ಡರ್ ಫ್ಲೋ. ಅವೆರಡನ್ನು ನಾನು ಯಾವತ್ತು ಮಿನಿಮಲ್ ಇಂಪಾರ್ಟೆನ್ಸ್ ಕೊಡ್ತೀನಿ, ಆರ್ಡರ್ ಬ್ಲಾಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ನ ಕೊಡ್ತೀವಿ. ಸೊ ಪ್ಯೂರ್ SMC ನಲ್ಲಿ ನಾವೇನು ಮಾಡ್ತೀವಿ ಅಂದರೆ ಇದು ಹೈಯರ್ ಲೋನಲ್ಲಿ ಇದೆಯಾ, ಹೈಯರ್ ಹೈಲ್ ಇದೆಯಾ, ಪ್ರೊಬಾಬಿಲಿಟಿ ಆಫ್ ಸಪೋರ್ಟ್ ಎಲ್ಲಿದೆ, ಎಲ್ಲಿಂದ ಪ್ರೈಸ್ ಬೌನ್ಸ್ ಆಗುತ್ತೆ, ಆರ್ಡರ್ ಬ್ಲಾಕ್ನ ಯಾವ ಥರ ಡ್ರಾ ಮಾಡ್ಕೋಬೇಕಂತ ಪ್ರಾಪರಾಗಿ ಅನಾಲಿಸಿಸ್ ಮಾಡ್ತೀವಿ. ಸೊ ನಿಮ್ಗೇನಾದರೂ SMCನ ಒಂದು ಸೀರೀಸ್ ಮಾಡಿ A to Z ಪಿನ್ ಪಾಯಿಂಟ್ ತುಂಬ ಡೀಪ್ ಆಗಿ A to Z SMC ಕಾನ್ಸೆಪ್ಟ್, ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಕಲಿಬೇಕು ಅಂದ್ಕೊಂಡಿದ್ರೆ ಕಮೆಂಟ್ ಸೆಕ್ಷನ್ಲಿ SMC ಅಂತ ಟೈಪ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು ಅದೊಂದು ಸೀರೀಸ್ನ ಸ್ಟಾರ್ಟ್ ಮಾಡೋಣ. ಯಾವ ಥರ ನಾವು ಆರ್ಡರ್ ಬ್ಲಾಕ್ಸ್ನ ಐಡೆಂಟಿಫೈ ಮಾಡಬೇಕು, ಆರ್ಡರ್ ಫ್ಲೋ ಹೇಗೆ ವರ್ಕ್ ಆಗುತ್ತೆ, ಪಿನ್ ಪಾಯಿಂಟ್ ಹೈಯರ್ ಹೈ ಮತ್ತು ಹೈಯರ್ ಲೋನ ಹೇಗೆ ಐಡೆಂಟಿಫೈ ಮಾಡಬೇಕು, ಲೋಯರ್ ಹೈ ಮತ್ತು ಲೋಯರ್ ಲೋನ ಹೇಗೆ ಐಡೆಂಟಿಫೈ ಮಾಡಬೇಕು, ಮತ್ತು ಇಂಡ್ಯೂಸ್ಮೆಂಟ್ ಅಂದರೆ ಏನು, ಬ್ರೇಕಪ್ ಸ್ಟ್ರಕ್ಚರು, ಚೇಂಜ್ ಆಫ್ ಕ್ಯಾರೆಕ್ಟರು, ಲಿಕ್ವಿಡಿಟಿ ಟ್ರ್ಯಾಪು, SL ಹಂಟು, ಡಬಲ್ ಟಾಪ್ ಮತ್ತು ಡಬಲ್ ಬಾಟಮ್ನ ಸ್ಮಾರ್ಟ್ ಮನಿ ಜೊತೆಗೆ ಯಾವ ಥರ ನಾವು ಕಂಬೈನ್ ಮಾಡ್ತೀವಿ, ಮಿಟಿಗೇಟೆಡ್ ಆರ್ಡರ್ ಬ್ಲಾಕ್ ಅಂದರೆ ಏನು, ಅನ್ಮಿಟಿಗೇಟೆಡ್ ಆರ್ಡರ್ ಬ್ಲಾಕ್ ಅಂದರೆ ಏನು. ಸೊ ಈ ಕಾನ್ಸೆಪ್ಟ್ಸ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು, ಮತ್ತು ನಮಗೆ ಪುಲ್ ಬ್ಯಾಕ್ ಯಾವ ಥರ ವರ್ಕ್ ಆಗುತ್ತೆ. ಸೊ ಈ ಪ್ರತಿಯೊಂದು ಕಾನ್ಸೆಪ್ಟು ಎಂಟೈರ್ ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಬೇಕಾದರೆ ಒಂದು ಸೀರೀಸ್ನ ಕ್ರಿಯೇಟ್ ಮಾಡೋಣ. ಸೊ ನಾವು ಫಸ್ಟ್ ಟೈಮು ಕನ್ನಡದಲ್ಲಿ ಹೈಲಿ ಅಡ್ವಾನ್ಸ್ಡ್ SMC ಕಾನ್ಸೆಪ್ಟ್ನ ಬೇಕಾದ್ರೆ ಹೇಳ್ಕೊಡ್ತೀನಿ. ನೀವು SMC ಅಂತ ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸಲ್ಲಿ ನಾವು SMC ಸೀರೀಸ್ನ ಪ್ಲ್ಯಾನ್ ಮಾಡೋಣ. ಸೊ ನಾನೇನಾದರೂ SMC ಸೀರೀಸ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡಿದಾಗ ಫಸ್ಟ್ ಒಂದು ಇಂಟ್ರೋ ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಮತ್ತು ಎಂಟೈರ್ SMCನ 1 ತಿಂಗಳು 1.5 ತಿಂಗಳು ಎಷ್ಟಾಗುತ್ತೋ ಅಷ್ಟು ದಿನ ನಾವು ಅದನ್ನು ಡಿಟೇಲ್ಡಾಗಿ ಕಲಿಯೋಕ್ಕೆ ಪ್ರಯತ್ನ ಪಡೋಣ. ಸೊ ಇದಿಷ್ಟು ಇವತ್ತಿನ ವಿಡಿಯೋ. ನಿಮಗೆ ಈ ವಿಡಿಯೋ ಬಗ್ಗೆ ಏನೇ ಕ್ವರೀಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಕ್ವರೀಸ್ನ ತಿಳಿಸಿ, ನಾನು ನಿಮ್ಮ ಕ್ವರೀಸ್ಗೆ ಆನ್ಸರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್.